ಗೆಳೆಯರೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೆ, ನಿಮಗೆಲ್ಲ ಗೊತ್ತೇ ಇದೆ, ಕುಸ್ತಿ ಅಂದರೆ ದೈತ್ಯ ದೇಹದ ಪೈಲ್ವಾನ್ರನ್ನ ನೋಡ್ತೀವಿ. ಓಕೆ, ವಿಷಯಕ್ಕೆ ಬಂದುಬಿಡ್ತೀನಿ. ಯಾರಿದು ದೈತ್ಯ ದೇಹದ ಪೈಲ್ವಾನ್ರು ಕುಸ್ತಿಯ ಬಗ್ಗೆ ಮಾತಾಡ್ತಾರೆ ಅಂದರೆ ಇದ್ಯಾರೋ ಒಳ್ಳೆ ನಮ್ಮ ಹಳೆಯ ಫಿಲಮ್ನಲ್ಲಿ ಇದ್ದಂಥ ಡಿಂಗ್ರಿ ನಾಗರಾಜ್ ಥರ ಇರೋಂಥವ್ರನ್ನ ತೋರಿಸ್ತವ್ರೆ ಅಂತ ಅನ್ಕೋಬೇಡಿ. ಏಕೆಂದರೆ ಇಲ್ಲಿ ಒಂದು ವಿಷಯಕ್ಕೆ ಬಂದುಬಿಡ್ತೀನಿ. ನಮ್ಮದು ಮಧ್ಯಮ ವರ್ಗದ ಕುಟುಂಬ. ನಾವು ನೇಪಾಳದಿಂದ ಭಾರತಕ್ಕೆ ಕೆಲಸ ಹುಡುಕಿಕೊಂಡು ಬಂದವರು. ಹೊಟ್ಟೆಪಾಡಿಗಾಗಿ ನಾವು ದುಡಿಯಲೇಬೇಕಿತ್ತು. ನೇಪಾಳ ಬಡ ದೇಶ, ನಮ್ಮಂತಹವರಿಗೆ ಯಾವ ಆಸರೆಯೂ ಇಲ್ಲ. ಆದರೆ ಭಾರತ ಸುಭಿಕ್ಷ ದೇಶ. ನೇಪಾಳದಿಂದ ಭಾರತಕ್ಕೆ ಪ್ರತಿನಿತ್ಯ ಬಹಳಷ್ಟು ಜನ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋಕೆ ಬರ್ತಾರೆ. ಹಾಗೆಯೇ ನಾವು ಕೂಡ ಬಂದ್ವಿ. ಇಲ್ಲಿ ಸಣ್ಣ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡಿದೆ. ಭಾರತದ ಬಹಳಷ್ಟು ನಗರಗಳಲ್ಲಿ ಕುಸ್ತಿಗಳು, ಪೈಲ್ವಾನ್ ಸ್ಪರ್ಧೆಗಳು ದೊಡ್ಡ ಉತ್ಸವಗಳಂತೆ ನಡೆಯುತ್ತವೆ. ನಮ್ಮಲ್ಲಿ ಇಂತಹ ಸ್ಪರ್ಧೆಗಳನ್ನು ನೋಡಿಯೇ ಇಲ್ಲ. ಭಾರತೀಯರು ಎಷ್ಟು ಸಾಹಸಿಗಳು, ಕುಸ್ತಿ ಪ್ರಿಯರು ಅಂತ ಇಲ್ಲಿಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದು. ಅವುಗಳನ್ನೆಲ್ಲ ಸಮಯ ಸಿಕ್ಕಾಗ ನೋಡ್ತಾ ಇದ್ದೆ. ಈಗ ಕುಸ್ತಿ ನನ್ನ ಜೀವನದ ಅಂಶವಾಗಿದೆ. ಇದಕ್ಕಾಗಿ ನಾನು ಭಾರತದ ಮಣ್ಣಿಗೆ ಋಣಿಯಾಗಿರುತ್ತೇನೆ. ಇದು ಖ್ಯಾತ ಯುವ ಪೈಲ್ವಾನ್ ದೇವತಾಪನ ಮಾತುಗಳು. ಗೆಳೆಯರಿ, ದೇವತಾಪ ಯಾರು? ಹಾಗಾದರೆ ಈ ದೇವತಾಪ ಎಲ್ಲಿ ಅವನು? ದೇವತಾಪನಿಗೂ ಭಾರತಕ್ಕೂ ಇರುವ ನಂಟೇನು? ದೇವತಾಪ ಹುಟ್ಟಿದ್ದು ಎಲ್ಲೋ ಆದ್ರೂ ಭಾರತವನ್ನು ಯಾಕೆ ಇಷ್ಟರ ಮಟ್ಟಿಗೆ ಹೊಗಳ್ತಾನೆ ಅನ್ನೋದನ್ನು ನಾವು ಒಮ್ಮೆ ನೋಡಲೇಬೇಕು. ಗೆಳೆಯರಿ, ನಿಮ್ಮಲ್ಲಿ ದೇವತಾಪ ಅನ್ನೋ ಹೆಸರನ್ನು ಕೇಳಿರಬಹುದು, ಸಾಕಷ್ಟು ಜನ ಕೇಳದೆಯೂ ಇರಬಹುದು. ಈ ಯುವ ಪೈಲ್ವಾನನ ಹೆಸರು ಭಾರತದಲ್ಲಿ ಹೆಚ್ಚಾಗಿ ಸದ್ದು ಮಾಡುತ್ತಿರುವ ಹೆಸರು. ಏನಾದರೂ ನೀವು ಈತನನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಈತನು ಕೂಡ ಪೈಲ್ವಾನನ ಅಂತ ಅನುಮಾನ ಬರುತ್ತೆ. ಮುಖ ನೋಡಿ ಮೊಣ ಹಾಕಬೇಡಿ ಅನ್ನೋ ಮಾತಿನಂತೆ ಒಬ್ಬ ವ್ಯಕ್ತಿಯನ್ನು ಹೊರಗಿಂದ ನೋಡಿ ಆತ ಹಾಗೆ ಅಂತ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಈತನು ಕೂಡ ಹಾಗೆ ನೋಡೋದಕ್ಕೆ ಬಹಳಷ್ಟು ಕಟ್ಟುಮಸ್ತಾಗಿ ಕಾಣದಿದ್ದರೂ ಕೂಡ ಈ ಕುಬ್ಜ ವ್ಯಕ್ತಿ ಕಡ್ಡಿ ಪೈಲ್ವಾನ್ ಕುಸ್ತಿಗೆ ನಿಂತರೆ ತನ್ನ ಚುರುಕು ಪಟ್ಟುಗಳಿಂದ ಎದುರಾಳಿಗಳನ್ನು ಕೆಲವೇ ಕ್ಷಣಗಳಲ್ಲಿ ಮಣ್ಣು ಮುಕ್ಕಿಸುವ ತಾಕತ್ತು ಈತನಿಗಿದೆ. ಹಾಗೆಯೇ ಈತನ ಕುಸ್ತಿಯ ವಿಡಿಯೋಗಳನ್ನು ನೋಡಿದರೆ ಅದು ನಿಮಗೂ ಗೊತ್ತಾಗುತ್ತೆ. ಪೈಲ್ವಾನ್ ಅಂದರೆ ಕೇವಲ ಮೈ ಬೆಳೆಸಿಕೊಳ್ಳೋದಲ್ಲ, ಮೆದುಳಿಗೆ ಸ್ವಲ್ಪ ಕೆಲಸ ಕೊಟ್ಟು ಸಮಯೋಚಿತ ಪಟ್ಟುಗಳ ಮಲ್ಲರನ್ನ ಗೆಲ್ಲಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದು ಈ ಯುವ ಪೈಲ್ವಾನ್ ದೇವತಾಪ. ದೇಶದ ಪೈಲ್ವಾನ ಪರಂಪರೆಯಲ್ಲಿ ಟ್ರೆಂಡ್ ಆಗಿರುವ ಈ ಪೈಲ್ವಾನ ಹಿನ್ನೆಲೆ ಬೆಳೆದು ಬಂದಿದ್ದನ್ನು ನೋಡಿಕೊಂಡು ಬರೋಣ ಬನ್ನಿ. ದೇವತಾಪ ಮೂಲತಃ ನೇಪಾಳದವನು. ಈ ದೇವತಾಪ ಪಾಲ್ಪ ಜಿಲ್ಲೆಯ ಸಣ್ಣ ಗ್ರಾಮದಲ್ಲಿ 1995ರಲ್ಲಿ ಬಡ ಕುಟುಂಬದಲ್ಲಿ ಜನಿಸ್ತಾನೆ. ತಂದೆ ಚಂದ್ರ ಬಹದ್ದೂರ್ ತಾಪ. ಅವರು ಸಣ್ಣ ರೈತರಾಗಿರ್ತಾರೆ. ಅಲ್ಲಿ ತಾಪ ಕುಟುಂಬದ 5 ಮಕ್ಕಳಲ್ಲಿ ಇವರು ಚಿಕ್ಕ ಮಗ. ನೇಪಾಳ ಅತ್ಯಂತ ಬಡ ದೇಶ, ಅದರಲ್ಲೂ ಅಲ್ಲಿನ ಗ್ರಾಮಗಳ ಸ್ಥಿತಿ ತೀರಾ ಶೋಚನೀಯವಾಗಿದೆ. ಅಲ್ಲಿನ ಯುವಕರಿಗೆ ಯಾವುದೇ ಆಧಾರವಿಲ್ಲ. ಹೀಗಾಗಿ ಅನೇಕರು ಭಾರತದ ರಾಜ್ಯಗಳಿಗೆ ವಲಸೆ ಬರ್ತಾರೆ. ದೇವತಾಪ ಓದಿದ್ದು ಕೇವಲ 5ನೇ ತರಗತಿ ಮಾತ್ರ, ಅದು ಅಲ್ಲಿನ ಸರ್ಕಾರಿ ಶಾಲೆಯಲ್ಲಿ. ಅದಕ್ಕಿಂತ ಜಾಸ್ತಿ ಓದೋಕೆ ಅವರ ಮನೆಯಲ್ಲಿ ಅನುಕೂಲ ಇರಲಿಲ್ಲ. ದೇವತಾಪ 5ನೇ ತರಗತಿ ಮುಗಿಸಿದ ನಂತರ ಜೀವನ ನಿರ್ವಹಣೆಗಾಗಿ ದೂರದ ಊರಿಗೆ ಹೋಗುವಂಥ ಅನಿವಾರ್ಯತೆ ಇತ್ತು. ಆಗ ದೇವತಾಪ ಭಾರತದ ಹಿಮಾಚಲ ಪ್ರದೇಶಕ್ಕೆ ಬರ್ತಾರೆ. ಆಗ ಅವರಿಗೆ ವಯಸ್ಸು 10ರಿಂದ 11 ವರ್ಷ. ಮೊದಲಿಗೆ ಅಲ್ಲಿನ ಡಾಬಾ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ದೇವತಾಪ 1 ವರ್ಷ ಡಾಬಾದಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿನ ಅನುಭವ ಚಿಕ್ಕ ವಯಸ್ಸಿನಲ್ಲೇ ಕೆಲಸ ಕಲಿಯಲು ಸಹಾಯ ಮಾಡಿತು. ಅದೇ ಕೆಲಸದಲ್ಲಿ ಪಳಗಿದ ಹಿಮಾಚಲದ ದೊಡ್ಡ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಅಲ್ಲಿಯೂ ಕಷ್ಟಪಟ್ಟು ಕೆಲಸ ಮಾಡುವ ದೇವತಾಪಗೆ ಆಗ 13 ವರ್ಷ ವಯಸ್ಸು. ಹೊಸ ಹೋಟೆಲ್ನಲ್ಲಿದ್ದಾಗ ಟಿವಿಯಲ್ಲಿ ಬರುತ್ತಿದ್ದ ರೆಸ್ಲಿಂಗ್ ಶೋ ಆಗಾಗ ವೀಕ್ಷಿಸುತ್ತಿದ್ದ. ಆಗ ಟಿವಿಯಲ್ಲಿ ಪ್ರಸಾರವಾಗ್ತಿದ್ದ WWE ನೋಡ್ತಾ ರೆಸ್ಲಿಂಗ್ ಕಡೆಗೆ ಒಲವು ಮೂಡೋದಕ್ಕೆ ಶುರುವಾಯಿತು. ತನ್ನ ಊರಲ್ಲಿ ಆಗಾಗ ನಡೆಯುತ್ತಿದ್ದ ರೆಸ್ಲಿಂಗ್ ಶೋ, ಕುಸ್ತಿ ಪಂದ್ಯಗಳು ದೇವನನ್ನು ಆಕರ್ಷಣೆ ಮಾಡ್ತಿದ್ವು. ಬಿಡುವಿನ ವೇಳೆಯಲ್ಲಿ ದೇವತಾಪ ಅಲ್ಲಿಗೆ ಹೋಗಿ ಭೇಟಿ ನೀಡ್ತಿದ್ದ. ಅನೇಕ ಜನ ಪೈಲ್ವಾನರನ್ನು ನೋಡಿ ಬೆರಗಾಗ್ತಿದ್ದ. ಯಾಕಂದರೆ ಇಂತಹ ಮನರಂಜನಾ ಉತ್ಸವ ಅವರ ನೇಪಾಳದಲ್ಲಿ ಇಂತಹ ಯಾವ ಉತ್ಸವಗಳು ನಡೀತಿರಲಿಲ್ಲ. ಅಲ್ಲಿನ ಕುಸ್ತಿ ಮೇಳಗಳಿಗೆ ಹರಿಯಾಣ, ಪಟಿಯಾಲ, ಪಂಜಾಬ್ ಬಹಳಷ್ಟು ಕಡೆಯಿಂದ ಪೈಲ್ವಾನರು ಬರ್ತಾ ಇದ್ರು. ಈ ಕುಸ್ತಿ ಪಂದ್ಯಗಳನ್ನು ಸಾಮಾನ್ಯ ವೀಕ್ಷಕನಂತೆ ನೋಡಿ ಖುಷಿ ಪಡುತ್ತಿದ್ದ ದೇವತಾಪ ನಾನು ಕೂಡ ಒಂದು ದಿನ ಅವರೊಂದಿಗೆ ಕುಸ್ತಿ ಆಡಬಲ್ಲೆ ಎಂಬ ಯೋಚನೆ ಕೂಡ ಅವನಿಗಿರಲಿಲ್ಲ. ಸಾಮಾನ್ಯ ಪ್ರೇಕ್ಷಕರಂತೆ ಮನರಂಜನೆಗೆ ನೋಡಿ ಖುಷಿ ಪಡುತ್ತಿದ್ದ ದೇವನಿಗೆ
ಅವನ ಸ್ನೇಹಿತರು ಕುಸ್ತಿ ಆಡಲು ಪ್ರೇರೇಪಿಸಿದರು. ತೀರಾ ಸಂಕೋಚದ ಸ್ವಭಾವ ಇದ್ದ ದೇವತಾಪ ಕುಸ್ತಿ ಅಂದರೆ ಬಟ್ಟೆ ಬಿಚ್ಚಿ ಅರೆನಗ್ನನಾಗಿ ಎಲ್ಲರ ಮುಂದೆ ತೊಡೆ ತಟ್ಟಿ ಅಖಾಡದಲ್ಲಿ ನಿಲ್ಲೋದು ಪ್ರಾರಂಭದಲ್ಲಿ ಅವನಿಗೆ ಸಾಧ್ಯವಿಲ್ಲದ ಮಾತಾಗಿತ್ತು. ಆದರೆ ಅವನ ಜೀವನದಲ್ಲಿ ಕುಸ್ತಿ ಅವನ ಜೀವನವೆಂಬುದು ಮೊದಲೇ ನಿರ್ಧಾರ ಆಗಿತ್ತು ಏನೋ. ದೇವತಾಪ ನಿಧಾನವಾಗಿ ಕುಸ್ತಿಯ ಕಡೆಗೆ ತನ್ನ ಮನಸ್ಸನ್ನು ಕೊಡ್ತಾ ಹೋದ. ಮೇಲಿಂದ ಮೇಲೆ ಕುಸ್ತಿ ಪಂದ್ಯಗಳನ್ನು ನೇರವಾಗಿ ನೋಡ್ತಿದ್ದ. ಅವನು WWE ನೋಡುವುದರ ಮೂಲಕ ಹೆಚ್ಚುವರಿ ಜ್ಞಾನವನ್ನು ತುಂಬಿಕೊಂಡ. ಆಗ ಆತ ತೀರ್ಮಾನ ಮಾಡಿದ್ದು, ನಾನು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಅದು ಈ ಕುಸ್ತಿಯಲ್ಲಿ ಮಾತ್ರ ಅಂದುಕೊಂಡ. ದೇವ ತಡೆ ಮಾಡದೆ ಗುರು ಇಲ್ಲದ ಏಕಲವ್ಯನ ಹಾಗೆ ಅವನು ಟಿವಿಯಲ್ಲಿ ವಿಡಿಯೋದಲ್ಲಿ ನೋಡಿದ್ದನ್ನು ಮನೆಯಲ್ಲಿಯೇ ಸ್ವತಃ ಅಭ್ಯಾಸ ಮಾಡಲು ಪ್ರಾರಂಭಿಸ್ತಾನೆ. ಈ ಪೈಲ್ವಾನಿಯಲ್ಲಿ ಕುಳ್ಳಗಿರುವ ವ್ಯಕ್ತಿಗಳಿಗೆ ಬಹಳ ಅನುಕೂಲ ಇರುತ್ತೆ. ಎತ್ತರ ಇರುವವರಿಗಿಂತ ಕುಳ್ಳಗಿರುವವರು ಕುಸ್ತಿಯಲ್ಲಿ ನಿಷ್ಠರಾಗುತ್ತಾರೆ. ಅವರ ಕುಳ್ಳನೆಯ ದೇಹ ಅವರಿಗೆ ಇನ್ನಷ್ಟು ಅನುಕೂಲ ಒದಗಿಸಿತ್ತು. ಕುಸ್ತಿ ನೋಡೋದಕ್ಕೆ ಮಜಾ ಕೊಡುತ್ತೆ, ಆದರೆ ಅಭ್ಯಾಸ ನೋಡಿದಷ್ಟು ಸುಲಭದ ಮಾತಲ್ಲ. ಅದನ್ನು ಕರಗತ ಮಾಡಿಕೊಳ್ಳೋಕೆ ಸಾಕಷ್ಟು ಕಸರತ್ತು ಮಾಡಬೇಕಾಗತ್ತೆ. ದೇಹದ ಜೊತೆ ಇಲ್ಲಿ ಚಿತ್ತ ಶಕ್ತಿ ಕೂಡ ಅಷ್ಟೇ ಮುಖ್ಯ. ಈ ಸೆಣಸಾಟದಲ್ಲಿ ಪ್ರಾಣಕ್ಕೆ ಅಪಾಯ ಕೂಡ ಎದುರಾಗಬಹುದು. ಪ್ರಾಣಭಯ ಇಲ್ಲದೆ ಧುಮುಕುವವರಿಗೆ ಮಾತ್ರ ಒಲಿಯುವ ಕುಸ್ತಿ ಇದು. ದೇವಗೆ ಅಭ್ಯಾಸ ಶುರು ಮಾಡಿದ ಕೆಲವೇ ದಿನಗಳಲ್ಲಿ ಗೊತ್ತಾಯಿತು. ಆದರೂ ಹೆದರದ ದೇವ ಅಭ್ಯಾಸದಲ್ಲಿ ನಿರತನಾಗ್ತಾನೆ. ಮೊದಲು ಗೆಳೆಯರ ಜೊತೆ ಊರಿನವರ ಜೊತೆ ಸೆಣಸಾಟಕ್ಕೆ ಇಳಿದ ದೇವ ನಿಧಾನಕ್ಕೆ ಎಲ್ಲರನ್ನ ಮೀರಿಸುವ ಮಟ್ಟಕ್ಕೆ ಬರ್ತಾನೆ. ಮೊದಲಿನ ಸಂಕೋಚ ಈಗ ಇರಲಿಲ್ಲ. ಇನ್ನು ದೇವ 2015ರಲ್ಲಿ ಮೊದಲ ಕುಸ್ತಿ ಪಂದ್ಯವನ್ನು ಉತ್ತರ ಪ್ರದೇಶದ ಜಾನ್ಪುರ್ನಲ್ಲಿ ನೀಡ್ತಾನೆ. ಮೊದಲನೇ ಪಂದ್ಯವನ್ನು ಹರಿಯಾಣದ ಎದುರಾಳಿಯನ್ನು 20 ವರ್ಷದ ದೇವ ಮಣ್ಣು ಮುಕ್ಕಿಸ್ತಾನೆ. ಹರಿಯಾಣ ಮತ್ತು ಪಟಿಯಾಲ ಕುಸ್ತಿಪಟುಗಳ ಬಗ್ಗೆ ಹೆಮ್ಮೆ ಹಾಗೂ ಅಭಿಮಾನ ಹೊಂದಿದ್ದ ದೇವತಾಪ ನಿಜ ಹೇಳಬೇಕಂದ್ರೆ ತನ್ನಷ್ಟಕ್ಕೆ ತಾನೇ ಗುರು ಇಲ್ಲದ ಏಕಲವ್ಯನಂತೆ ಬೆಳೆದು ಬಂದ ಪ್ರತಿಭೆ. ಭಾರತದ ಮಣ್ಣಲ್ಲಿ ಅಂತಹ ಗುಣಗಳಿವೆ ಎಂದು ಪದೇ ಪದೇ ಹೇಳುವ ದೇವ ನೇಪಾಳ, ಭಾರತ, ಪಾಕಿಸ್ತಾನ ಎಲ್ಲ ಕಡೆ ಕುಸ್ತಿ ಪ್ರದರ್ಶನಗಳನ್ನು ನೀಡಿ ದೇಶದ ಅತ್ಯುನ್ನತ ಪೈಲ್ವಾನರನ್ನು ಮಣ್ಣು ಮುಕ್ಕಿಸಿ ಬಹಳಷ್ಟು ಕಾರುಗಳು, ಬೈಕ್ಗಳನ್ನು ಕೂಡ ಗೆದ್ದಿದ್ದಾನೆ. ಈಗಲೂ ಈತನ ಕುಸ್ತಿ ಪಂದ್ಯಗಳಿವೆ ಅಂದರೆ ಅಭಿಮಾನಿಗಳಿಗೆ ಹಬ್ಬವೋ ಹಬ್ಬ. ಈ ದೇವತಾಪ ಕುಸ್ತಿಗೆ ಬರ್ತಾನೆ ಅಂದರೆ ಅವನ ಕುಸ್ತಿ ಪಂದ್ಯ ನೋಡೋಕೆ ಅಂತಾನೆ ಲಕ್ಷಾಂತರ ಜನ ಸೇರ್ತಾರೆ. ಇಂದಿಗೂ ಕೂಡ ಬೆಳಗ್ಗೆ 5 ಗಂಟೆಗೆ ಶುರುವಾಗುವ ದಿನಚರಿ ಈ ಬೆಳಗ್ಗೆ ಹಸಿ ತರಕಾರಿ, ಮೊಳಕೆ ಕಾಳುಗಳು, ಮೊಟ್ಟೆ, ಅರೆಬೆಂದ ಚಿಕನ್ ಹೀಗೆ ಮೈ ಮುರಿದು ಅಖಾಡದಲ್ಲಿ ತಯಾರಿ ಮಾಡೋದರಿಂದ ಇದು ಒಲಿದಿದೆ. ಈಗಲೂ ದಿನಕ್ಕೆ ಕಡಿಮೆ ಎಂದರೆ 2 ಪಂದ್ಯಗಳು ದೇವತಾಪಗೆ ಇರುತ್ತೆ. ದೇವತಾಪ ನೇಪಾಳದವರೇ ಆದರೂ ಭಾರತದ ನಂಬರ್ 1 ಪೈಲ್ವಾನರಾಗಿ ಗುರುತಿಸಿಕೊಂಡಿದ್ದಾರೆ. ಈಗ ಕುಸ್ತಿಯೇ ಅವರ ಜೀವನವಾಗಿದೆ. ಇದಕ್ಕಾಗಿ ಭಾರತದ ಮಣ್ಣಿಗೆ ಸದಾ ಋಣಿಯಾಗಿರುತ್ತೇನೆ ಅಂತ ಆಗಾಗ ಹೇಳ್ತಾರೆ ದೇವತಾಪ. ಯಾಕಂದರೆ ದೇವತಾಪ ಇಲ್ಲದೆ ಈಗ ಭಾರತದಲ್ಲಿ ಯಾವುದೇ ಒಂದು ಕುಸ್ತಿ ಪಂದ್ಯಗಳು ನಡೆಯೋದಿಲ್ಲ. ಯಾಕಂದರೆ ದೇವತಾಪ ಬರ್ತಾರೆ ಅಂದರೆ ಲಕ್ಷಾಂತರ ಜನ ನುಗ್ಗಿ ಬರ್ತಾರೆ ದೇವತಾಪನ ಒಂದು ಕುಸ್ತಿ ಪಂದ್ಯವನ್ನು ನೋಡೋದಕ್ಕೆ. ಅಷ್ಟು ಒಂದು ಪಾಪ್ಯುಲರ್ ಆಗಿರ್ತಕ್ಕಂಥ ದೇವತಾಪ ಅದೇ ರೀತಿಯಾದಂತಹ ಅಭಿಮಾನಿಗಳನ್ನ ಕೂಡ ಹೊಂದಿದ್ದಾರೆ. ಮನಸ್ಸಿದ್ರೆ ಮಾರ್ಗ ಎನ್ನೋ ಮಾತು ಸುಳ್ಳಲ್ಲ ಅನ್ನೋದು ಇಲ್ಲಿ ನಮಗೆ ಮತ್ತೆ ಗೊತ್ತಾಗುತ್ತೆ. ಹಾಗೆಯೇ ಈ ಒಂದು ವಿಡಿಯೋದ ಬಗ್ಗೆ ಹಾಗೆ ದೇವತಾಪನ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಮನಸ್ಸಿದ್ದರೆ ನಾವು ಏನು ಬೇಕಾದರೂ ಮಾಡಬಹುದು ಅನ್ನೋದನ್ನು ಈ ಒಂದು 5ನೇ ತರಗತಿ ಓದಿದ್ದಂತಹ ಹುಡುಗ ಹಾಗೆಯೇ ತನ್ನ ದೇಹವೇ ಮುಖ್ಯವಲ್ಲ, ಅದಕ್ಕೆ ಏನು ಬೇಕೋ ಅದರ ತಯಾರಿಯನ್ನು ಯಾವುದೇ ಗುರು ಇಲ್ಲದೆ ಮಾಡಿಕೊಂಡಂತಹ ದೇವತಾಪನ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.